ಹಾಯ್ ಫ್ರೆಂಡ್ಸ್, ನಾನಿವತ್ತು ಆರಿ ವರ್ಕ್ ಆಗಿರೋಂಥ ಒಂದು ಬ್ಲೌಸು ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದು ಬ್ಯಾಕ್ ಡಿಸೈನು, ಇದು ಫ್ರಂಟ್ ಡಿಸೈನು, ಮತ್ತು ಇದು ಸ್ಲೀವ್ ಡಿಸೈನ್ ಬಂದಿದೆ. ಇದನ್ನು ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಲೈನಿಂಗು ಕಟ್ ಮಾಡ್ಕೋಬೇಕು. ಲೈನಿಂಗ್ ಕಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನೀಗ ಲೈನಿಂಗ್ ತೊಗೊಂಡಿದ್ದೀನಿ. ಇದೇ ಮೆಷರ್ಮೆಂಟು, ಇದೇ ವರ್ಕ್ ಬ್ಲೌಸು. ಇದಕ್ಕೆ ಈ ಮೆಷರ್ಮೆಂಟಲ್ಲಿ ನಾನು ಸ್ಲೀವ್ ಮಾರ್ಕಿಂಗು ಫಸ್ಟು ತೋರಿಸ್ತಾ ಇದ್ದೀನಿ. ಸ್ಲೀವ್ ಬಂದು ಈ ಅಳತೆ 10 ಕಾಲಿದೆ. 10 ಕಾಲು ಅಂದರೆ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಯಾವಾಗಲೂ. ಇದಕ್ಕೆ 11 ಕಾಲು ತಗೋತೀನಿ. ಶೇಪಿಗೆ ಬಂದು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಶೇಪ್ ಮಾರ್ಕ್ ಆದಮೇಲೆ ಶೇಪ್ ಹಾಕ್ಕೋಬೇಕು. ಸ್ಲೀವಲ್ಲಿ ಯಾವಾಗಲೂ ಡಬಲ್ ಶೇಪ್ ಬರುತ್ತೆ. ಇದು ಒಂದು ಶೇಪು, ನೆಕ್ಸ್ಟ್ ಸೆಕೆಂಡ್ ಶೇಪು. ಶೇಪ್ ಆದಮೇಲೆ ಕಟ್ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಫಸ್ಟ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ನಂತರ ಇದು ಎರಡನೇ ಶೇಪು, ನಂತರ ನ್ಯಾಚ್ ಹಾಕ್ಕೋಬೇಕು ಸೆಂಟ್ರಲ್ಲಿ, ಮತ್ತು ಸ್ಲೀವ್ಗೆ ನ್ಯಾಚ್ ಹಾಕ್ಕೋಬೇಕು. ಮೊದಲಿಗೆ ಇದು ಫುಲ್ ವಿಡ್ತ್ ಬಂದು 12 ಇಂಚ್ ತಗೊಂಡಿದ್ದೀನಿ. ಮತ್ತು ಇವಾಗ ಫಸ್ಟ್ ನಾವು ಬ್ಯಾಕ್ ಲೆಂತು ನೋಡ್ಕೋಬೇಕು. ಬ್ಯಾಕ್ ಲೆಂತ್ ಬಂದು 14 ಕಾಲಿದೆ. 14 ಕಾಲು ಅಂದರೆ ನಾವು ಯಾವಾಗಲೂ 1 ಇಂಚ್ ಎಕ್ಸ್ಟ್ರಾನೇ ತಗೋಬೇಕು. ಸ್ಟಿಚಿಂಗ್ಗೆ ಹೋಗುತ್ತಲ್ವ, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಬ್ಯಾಕ್ ಬಂದು ತಗೊಂಡು ಫ್ರಂಟ್ ಮಾರ್ಕಿಂಗು ಮಾಡ್ಕೋಬೇಕು. ಈ ಥರ ಹಾಕಿ ನಮಗೆ ಇದು ಬಂದು ತುಂಬ ಈಸಿಯಾಗಿರುತ್ತೆ. ಈ ಥರ ಬ್ಯಾಕ್ ಫೋಲ್ಡ್ ಮಾಡಿ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋದು. ಫ್ರಂಟಲ್ಲಿ ಸೀಮೆ ಇದೇ ಥರ 12 ಇಂಚ್ ಮಾರ್ಕು ವಿಡ್ತ್ ಬರುತ್ತೆ. ಮತ್ತು ನಾವೀಗ ನೆಕ್ ಲೆಂತು, ನೆಕ್ ವಿಡ್ತ್ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೆಂತ್ ಬಂದು 6.5 ಇದೆ. 6.5 ತಗೋಬೇಕು. ನೆಕ್ ವಿಡ್ತ್ ಬಂದು 2 ಇಂಚ್ ಇದೆ. 2 ಇಂಚ್ ಇರೋದು 2 ಇಂಚೇ ತಗೋಬೇಕು ಬ್ಲೌಸಿಗೆ. ಇದನ್ನು ನಾವು ಲೈನ್ ಹಾಕ್ಕೋಬೇಕು. ಶೋಲ್ಡರ್ ಬಂದು 2.25 ಇದೆ. 2.25 ಮಾರ್ಕ್ ಮಾಡಿ ನಂತರ ಇದು 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ